ಈಗ ದೇವರಾಜ ಹೆಗಡೆ ಅಂತ ಯಾವ ಸಿಎಂ ಇರಲಿಲ್ಲ, ರಾಮಕೃಷ್ಣ ಅರಸು ಅಂತ ಯಾರು ಇರಲಿಲ್ಲ, ಹೇಮಚಂದ್ರ ಪಟೇಲ್ ಅಂತ ಯಾರು ಇರಲಿಲ್ಲ, ದೊಡ್ಡೇಗೌಡರು ಅಂತ ಇರಲಿಲ್ಲ. ನೀವು ಕನೆಕ್ಷನ್ ಕೊಡೋದಾದ್ರೆ ನನ್ನ ಅಬ್ಜೆಕ್ಷನ್ ಏನಿಲ್ಲ, ಕನೆಕ್ಷನ್ ಕೊಟ್ಕೊಡಿ. ನಾನು ಹೌದು ಅಂತ ಹೇಳಿದ್ರೆ ನನ್ಗೆ ಕೇಸ್ ಹಾಕ್ಬೋದು, ಇನ್ನೇ ಭಯ ಇಲ್ಲ, ನಾನು ಏನು ಮಾಡಕ್ಕಾಗಲ್ಲ, ಅದಕ್ಕೆ ಕೇಸ್ ಹಾಕ್ಬಿಡ್ಬೋದು. ನಾನು ಅಕಸ್ಮಾತ್ ನೀವು ಬಯಸ್ತಾ ಇದ್ರಿ ಅಂತ ಹೇಳಿಬಿಟ್ರೆ, ನಾನು ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ. ಹೌದು ಅಂತ ಹೇಳಿದ್ರೆ ಕೇಸ್ ವೇಸ್ ಮಾಡಬೇಕು, ನೀವು ಅಂದ್ಕೊಂಡಿರೋದಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳೋದಾಗುತ್ತೆ. ಸೊ ನಿಮಗೆ ಸೇರುತ್ತೆ. ಈಗ ನಾನು ಹೇಳ್ತಿದ್ದೀನಲ್ಲ, ನೀವು ಯಾರ್ಯಾವ ಮುಖ್ಯಮಂತ್ರಿಗಳ ಹೆಸರು ಇಲ್ಲಿ ಧ್ವನಿಸ್ತಿದೆ ಅಂದ್ರಿ ಅಲ್ವಾ? ಹೌದು ಅಂತ ನನ್ನಂತ ಕಣ ಕೇಸ್ ಆದ್ರೆ ನೀವೆಲ್ಲ ಬರ್ತೀರಾ, ಕೋರ್ಟ್ ಕಲಿಬೇಕಾಗಿರೋ ನಾನು ಇನ್ನೇನು ಮಾಡಕ್ಕಾಗಲ್ಲ. ಅವ್ರು ನಾನು ಚಾಲೆಂಜ್ ತಗೊಳ್ತೀನಿ, ಕೋರ್ಟ್ ಕಲಿಬೇಕಾಗಲ್ಲ. ಇಲ್ಲ ಅವ್ರು ಯಾರು ಇಲ್ಲ ಅನ್ಕೋಬೇಡಿ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳಕ್ ಇಷ್ಟ ಇಲ್ಲ. ಇಲ್ಲ ಅಂತ ಹೇಳ್ತಾರೆ, ತಪ್ಪು ಹೇಳ್ತಿದ್ದಾರೆ ಅಂತಾರೆ, ನಾನು ಹೇಳ್ತಾ ಇಲ್ಲ. ಹೌದು, ನಾನು ಹೇಳ್ಬಿಟ್ರಲ್ಲಪ್ಪ, ನಾನು ಹೇಳಿದೆ ಅಲ್ವಾ, ನೆಟ್ಟಿದ್ಯಾ ಇಲ್ಲ, ಜಸ್ಟ್ ಯು ಡ್ರಾ ದ ಕನ್ಕ್ಲೂಷನ್. ಯಾಕೆಂದ್ರೆ ಪ್ರೊಡ್ಯೂಸರ್ ಅಲ್ಲಿ ಕೂತಿದ್ದಾರೆ, ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ, ಕೋಟ್ಯಾಂತರ ರೂಪಾಯಿ. ಬಹುಶಃ ನಾನು ನನ್ನ ಬಗ್ಗೆ ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲ ತುಂಬಾ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋದಕ್ಕೆ ಹೆಚ್ಚು ಕಮ್ಮಿ ಆಗ್ಲೂ ಸಾಕಷ್ಟು ಬಜೆಟ್ ಇದೆ. ಇಲ್ಲ ಅಂದ್ರೆ 20 ಕೋಟಿ ಮೀರುವಂತ ಒಂದು ಸಿನಿಮಾನ ಧೈರ್ಯ ಮಾಡಿ ಹಾಕಿದ್ದಾರೆ. ತಮಾಷೆ ವಿಷಯ ಅಲ್ಲ ಅದು. ನಾನ್ ಬೇಕಾದ್ರೆ ಹೇಳ್ತೇನೆ, ಈ ಮಿನಿಸ್ಟ್ರಿ ಏನೇ ಇದೇ ಕಾರಣ, ಇಂಥವ್ರ ಜೊತೆ ಹೀಗೆ ನಡೀತು, ಇವತ್ತು ನಡೀತಿದೆ. ಅಕಸ್ಮಾತ್ ಸ್ವಲ್ಪ ಇದಾದ್ರೆ, ಸಿನಿಮಾ ತಡ ಆದ್ರೆ ತೊಂದರೆ ಆಗುತ್ತೆ. ನೋಡಿದ್ರಿ ಹೆಡ್ ವಿಷಲ್ ಎಲ್ಲ. ಆ ಕಾರಣಕ್ಕೆ ಇವತ್ತು ಹೇಳಲ್ಲ, ಫಿಲ್ಮ್ ಬಂದೋಗ್ಲಿ, ಆಮೇಲೆ ಮಾತಾಡ್ದೆ. ಇವತ್ತಿಗೂ ಇದಾರೆ ನರಬಲಿ ಕೊಡ್ತಾ ಇರೋ ದೊಡ್ಡ ದೊಡ್ಡ ಇವರು ನಾಯಕರುಗಳು ಮತ್ತು ಬಿಸ್ನೆಸ್ ಮನ್ಗಳು ಇವತ್ತು ಇದ್ದಾರೆ. ನಿಮಗೆ ಬಲಿ, ಜೀವ ಬಲಿ ಇದ್ದಾಗ ಯಾಕೆ ನೀವು ಆಶ್ಚರ್ಯ ಪಡ್ತೀರಿ? ಎಷ್ಟು ಕೊಡ್ತಾ ಇಲ್ಲ? ಕುರಿ, ಕೋಳಿ, ದನ, ಇದು ಕೋಣ ಗೊತ್ತಿರೋ ನಿಮ್ಗೆಲ್ಲ ಎಷ್ಟು ಬರ್ತಾ ಇಲ್ಲ? ಅದ್ರಲ್ಲಿ ಶ್ರೇಷ್ಠವಾದ ಬಲಿ ಯಾವುದು? ಮನುಷ್ಯ. ಸಿಂಪಲ್ ಅಲ್ಲ. ಅವರ ಅಧಿಕಾರಕ್ಕೋಸ್ಕರ, ಸಂಪತ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ, ಎಲ್ಲ ರೀತಿ ಮಾಡ್ತಿದ್ದಾರೆ. ಹೋಮ, ಇದು ಪ್ರಾಣಿ ಬಲಿ ಇವೆಲ್ಲ ಶುರು ಮಾಡ್ತಾರೆ ಗೋಪ್ಯವಾಗಿ. ಯಾಕೆಂದ್ರೆ ಕಾನೂನು ವಿರುದ್ಧ ಇದೆಯಲ್ಲ, ಮಾಡ್ತಿದ್ದಾರೆ. ಅಗ್ನಿಪತ್ರಿಕೆ ನಾವು ನಂತರ ಚಾನೆಲ್ಗೆ ಇದು ಮಾಡಿಬಿಟ್ರಿ. ಆ ಸಮಯದಲ್ಲಿ ದಂಡುಪಾಳ್ಯ ಎಲ್ಲ ಬಂದಾಗ ಬರ್ತಿದ್ವಿ, ಆದ್ರೆ ಇಂತಿಂತವರೇ ಕೊಡ್ತಿದ್ದಾರೆ ಅಂತ ಬರ್ದಿರ್ಲಿಲ್ಲ. ಯಾಕೆಂದ್ರೆ ಇದು ಅತಿ ಬಹಳ ಗೋಪ್ಯವಾಗಿ ನಡೆಯೋ ಸಂಗತಿ. ಈಗ ನನ್ಗೆ ಗೊತ್ತು ಯಾರು ಮಾಡ್ತಿದ್ರು, ಯಾರನ್ನ ಬಳಸ್ಕೊಳ್ತಿದ್ರು, ಇದು ಹೇಳ್ತಿದ್ದವ್ರು ಯಾರು ಅಂತ. ಆದ್ರೆ ಅದಕ್ಕೆ ಎವಿಡೆನ್ಸ್ ಕೊಡುವಂತ ಕೋರ್ಟ್ ಕೇಳಿದ್ರೆ ಅಥವಾ ಜನ ಕೇಳಿದ್ರೆ ನಾವು ಕೊಡಕ್ಕಾಗಲ್ಲ. ಅದನ್ನು ಯಾರು ವಿಡಿಯೋ ಮಾಡ್ಕೊಳ್ಳಲ್ಲ. ನೆನಪತ್ರಕ್ಕೆ ನೆನಪತ್ರ ಯಾವ್ದು ಅಂತ ನನಗೆ ಗೊತ್ತಿಲ್ಲ, ಅದು ಕಾಲ್ಪನಿಕ ಅಂತ ಅನ್ಕೊಂಡಿದೀನಿ. ನೀವು ಯಾರು ಅಂತ ಊಹಿಸ್ಕೊಂಡಿದ್ರಿ ಗೊತ್ತಾಗ್ತಿಲ್ಲ. ಬರೋ ಪಾತ್ರಗಳ ಕಾಲ್ಪನಿಕ ಅಲ್ಲ. ಇಲ್ಲಿ ಸನ್ನಿವೇಶಗಳು ನಿಜ, ಮತ್ತೆ ಜೀವಂತ ವ್ಯಕ್ತಿಗಳ ಮೇಲೆ ಆಧರಿಸಿರ್ಬಹುದು. ಆದ್ರೆ ಇದೇ ವ್ಯಕ್ತಿ ಕೇಸ ಬದುಕಿದ್ರು ಹೆಂಗ್ ಕೇಸ್ ಆಗ್ತಿದ್ರು? ಸಿನಿಮಾ